ಈಗೇನು ನಮ್ಮ ಸಂತು ಅವನ ಕುಟುಂಬದ ಜೊತೆ ಸ್ವಂತ ಮನೆ ಕಟ್ಕೊಂಡು ಅವನ ಕಾಲ ಮೇಲೆ ಅವನು ನಿಂತಿದ್ದಾನಲ್ಲ, ಅದೇ ಸಂತೋಷ. ಆದರೆ ನನ್ನ ಕಥೆ ನೋಡಿ, ಹುಟ್ಟಿದಾಗಲೂ ಒಂಟಿ, ಬೆಳೆದ ಮೇಲೂ ಒಂಟಿ, ಈಗಲೂ ಒಂಟಿಯಾಗೇ ಇದ್ದೀನಿ. ಯೋಚನೆ ಮಾಡಿಬಿಡಿ ಅಲ್ಲಿ ಅಂದರೆ ಆದಷ್ಟು ಬೇಗ ನಿಮ್ಮ ಜೀವನದಲ್ಲೂ ಬದಲಾವಣೆ ಬರುತ್ತೆ. ಅದು ಹೇಗತ್ತೆ? ನೀವು ಊಟ ಮಾಡಿ, ಆಮೇಲೆ ಹೇಳ್ತೀನಿ. ಸಂತು, ನೀನು ಹೊಟ್ಟೆ ತುಂಬ ಊಟ ಮಾಡೋ. ನೀವೆಲ್ಲರೂ ಈಗ ಒಟ್ಟಿಗೆ ಇಲ್ಲದೆ ಹೋದ್ರು ಕೂಡು ಕುಟುಂಬದ ಥರಾನೇ ಇನ್ನೂ ವರ್ತಿಸ್ತಾ ಇದ್ದೀರಾ ನೋಡಿ. ಯಾರಾದರೂ ಒಬ್ಬರಿಗೆ ಸಮಸ್ಯೆ ಆದರೆ ಸಾಕು, ಬಂದು ಕೈ ಹಿಡಿದು ಬಿಡ್ತೀರಿ. ಈ ಮನೆ ವಿಷಯದಲ್ಲಿ ಏನೋ ಸಮಸ್ಯೆ ಆಗಿತ್ತಂತೆ, ನೀವೇ ಬಗೆಹರಿಸಿದ್ರಂತಲ್ಲ ಮಾವ, ಏನದು? ಓ, ಈ ವಿಷಯ ನಿಮ್ಗೆ ಗೊತ್ತಾಯ್ತಾಳಿ ಅಂದರೆ? ಸೂಪರ್ ಮಾರ್ಕೆಟಲ್ಲಿ ಸಂತೋಷದ ಜೊತೆ ಹರೀಶು ಸಿಕ್ಕಿದ್ರು, ಅವ್ರು ಮಾತಾಡ್ತಾ ಇದ್ರು, ಕೇಳಿದೆ ಅಷ್ಟೇ. ಅದು ಈ ಲೇಔಟ್ ಪ್ಲ್ಯಾನ್ನಲ್ಲೇ ಏನೋ ಹೆಚ್ಚು ಕಮ್ಮಿ ಆಗಿ ಸಂತು ಮನೆ ಕಟ್ಟಬೇಕು ಅನ್ನೋ ಆತರದಲ್ಲಿ ಬೇರೆ ಯಾರ್ದೋ ಜಾಗದಲ್ಲಿ ಈ ಮನೆ ಕಟ್ಟಿಬಿಟ್ಟಿದ್ದಾನೆ. ಏನೋ ನಮ್ಮ ಅದೃಷ್ಟ, ಈ ಸೈಟ್ನ ಓನರು ನನ್ನ ಹಳೆ ಫ್ರೆಂಡು ಸದ್ಯ. ಪಾಪ ಅವನು ತುಂಬ ಒಳ್ಳೆಯವನು. ನೀವು ಹೇಗೆ ಹೇಳ್ತೀರ ಹಾಗೆ ಮಾಡ್ತೀನಿ ಅಂತ ಈ ಜಾಗನ ಸಂತು ಹೆಸ್ರಿಗೆ ಬರ್ಕೊಟ್ಟ, ಆ ಜಾಗನ ಅವನ ಹೆಸರು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾಯ್ತು. ಏನು ಡಿಫ್ರೆನ್ಸ್ ಅಮೌಂಟ್ ಇತ್ತು ಅದನ್ನು ಕೊಡೋ ಹಾಗೆ ಸೆಟ್ಲ್ ಮಾಡಿದ್ದಾಯ್ತು. ಅದನ್ನು ಸಂತು ನಿನ್ನೆ ಮೊನ್ನೆ ಇನ್ನ ಒಂದು 15. ಅಪ್ಪ, ಊಟ ಮಾಡ್ಬೇಕಾರೆ ಯಾಕೆ ಸುಮ್ಮನೆ ದುಡ್ಡಿನ ವಿಷಯ ಮಾತಾಡ್ತೀರಾ? ವೀಣಾ ನಿಮಗೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿದ್ದಾಳೆ, ಆರಾಮಾಗಿ ಊಟ ಮಾಡಿ, ಆಮೇಲೆ ಏನು ಬೇಕಾದರೂ ಮಾತಾಡ್ಬೋದು. ಸರಿ, ಊಟ ಮಾಡಿ. ಸ್ವಲ್ಪ ಯಾಮಾರಿದ್ರು ನಮ್ಮಪ್ಪ ನನ್ನನ್ನು ಸಿಕ್ಕಾಕ್ಸ್ಬಿಡ್ತಿದ್ರು ಅನ್ಸುತ್ತೆ. ಮೊದಲೇ ಇವನು ಅನುಮಾನದ ಪಿಶಾಚಿ. ಇವನು ಮುಂದೆ ಎಲ್ಲ ಕತೆ ಹೇಳಿದ್ರೆ ನಾನು ಖಂಡಿತ ಸಿಕ್ಕಾಕೋತೀನಿ. ಹೋದಿಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅನ್ನೋ ಹಾಗೆ ಅವರು ಸುಮ್ಮನೆ ಇದ್ರು. ಇವನು ಕೆದಕಿ ಕೇಳ್ತಿದ್ದಾನಲ್ಲ, ಇವನಿಗೆ ಮಾತ್ರ ದುಡ್ಡಿನ ವಿಷಯ ಗೊತ್ತಾಗಬಾರ್ದು. ಚಿರು, ಹುಷಾರಪ್ಪ. ಫೈನ್. ಏ ಚಿರೋ, ನೋಡ್ಕೊಂಡು ಹೋಗೋದಲ್ವನಾ? ಅವ್ರ ಕಾಲ ಮೇಲೆಲ್ಲ ಪಾಯಸ ಚೆಲ್ದಿಯಲ್ಲ. ಸಾರಿ ಅಪ್ಪ. ಅಯ್ಯೋ ಬಿಡ್ರಿ ಪಾಪ, ಯಾಕೆ ಬೈತೀರಾ? ಅವನಿಗೆ ಗೊತ್ತಾಗ್ಲಿಲ್ಲ. ಜಯಂತ್ ಅವರೇ, ಮೇಲ್ಗಡೆ ರೂಮಲ್ಲಿ ವಾಶ್ರೂಮ್ ಇದೆ, ನೀವು ಕ್ಲೀನ್ ಮಾಡ್ಕೊಂಬನ್ನಿ. ಚಿರು ಹೋಗಿ ತೋರ್ಸೋ. ಚಿರೋ, ಅವ್ನು ಕರ್ಕೊಂಡೋಗ. ಸರಿ ಬನ್ನಿ. ಅರೆ ಅದೆಲ್ಲ ಏನು ಬೇಡ, ಐ ವಿಲ್ ಮ್ಯಾನೇಜ್. ಥ್ಯಾಂಕ್ ಯು. ಚಿರು, ಹುಷಾರಾಗಿ ತರಬೇಕಲ್ವೇನಪ್ಪ ತರುವಾಗ? ತಾತ ನೋಡ್ಕೊಂಡೆ ಬಂದೆ, ಅದು ಹೆಂಗ್ ಇಡುವುದೇ ಗೊತ್ತಾಗ್ಲಿಲ್ಲ. ಒಂದು ಬಟ್ಟೆ ಏನಾರು ಕೊಡಮ್ಮ. ಅಪ್ಪ, ಹೇಗೋ ಬಚಾವಾದೆ. ಅಯ್ಯೋ, ನೀವು ನನ್ನ ರೂಮ್ಗೆ ಹೋಗಿರೋದಲ್ವಾ? ಬ್ಯಾಗ್ ಬೇರೆ ಎಲ್ಲಿ ಬಿದ್ದಿದೆ? ಅವ್ರು ಈ ಮಧ್ಯೆ ಹಂಗೆ ಏನೋ ನೆನ್ಪು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಓಡೋದು. ಏಯ್ ನೋಡ್ರಲ್ಲ, ಉಪ್ಪಿನಕಾಯಿ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಂದಾಗದೆ. ಉಪ್ಪಿನಕಾಯಿನ ಬೆರೆಸೋದು, ಅದಕ್ಕೆ ಮಸಾಲೆ ಹಾಕೋದನ್ನೆಲ್ಲ ಮೇಡಮ್ ಅವ್ರು ನೋಡ್ಕೋತಾರೆ. ನಾವೇನಿದ್ರು ಇದನ್ನೆಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಅವ್ರು ಕೊಡಬೇಕು. ಹಂಗೆ ಈ ಮಸಾಲೆನ ಉರಿಯೋದನ್ನೆಲ್ಲ ನಾವೇ ಮಾಡೋಣ, ಯಾಕಂದರೆ ಮೇಡಮ್ ಅವ್ರಿಗೆ ಕೆಂಬತ್ತದೆ. ಸಿಂಗವ್ರೆ, ನೀವು ಯಾಕೆ ಇಷ್ಟೆಲ್ಲ ಕಷ್ಟದ ಕೆಲಸ ಮಾಡಬೇಕು? ನಾನು ಅದನ್ನೆಲ್ಲ ಮಾಡ್ಕೊಡ್ತೀನಿ. ಎಲ್ಲ ರೆಡಿ ಆದಮೇಲೆ ನೀವು ಹೋಗಿ ಅದನ್ನ ಅಂಗಡಿಗೆ ಕೊಡಬೇಕು, ಅಷ್ಟೇ ನಿಮ್ಮ ಜವಾಬ್ದಾರಿ. ಹಾಂ ಮೇಡಮ್ ಅವರೇ, ಕೆಲಸನ ಎಲ್ಲರೂ ಸೇರಿ ಮಾಡೋಣ ಅಂತ ಅನ್ಕೊಂಡಾಗ ನೀವು ಒಬ್ಬರೇ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಅದಕ್ಕೆ ಒಂದು ಕೈ ಹೊಡೆಯೋ ಚಿಟಿಕೆಗಿಂತ 2 ಕೈ ಸೇರಿ ಹೊಡೆಯೋ ಚಪ್ಪಾಳೆ ಒಳ್ಳೇದಲ್ವೇ? ಹೌದು, ಅದಕ್ಕೆ ನಮಗೂ ಖಾಲಿ ಕೂತು ಸಾಕಾಗ್ಬಿಟ್ಟೈತೆ. ಈಗ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿರುವಾಗ ಸುಮ್ಮನೆ ಕುತ್ಕೊಳಕ್ಕೆ ಹೆಂಗಾಯ್ತದ ಹೇಳಿ? ನೋಡಿದ್ರೆ ಮೇಡಮ್ ಅವರೇ, ನಮ್ಮ ಹುಡುಗರು ಹೆಂಗೆ ಅಂತ. ಹೋರಾಟಕ್ಕೂ ಸೈ, ಕೆಲಸ ಮಾಡಕ್ಕೂ ಜೈ.
ಎಲ್ಲ ಒಂದೊಂದು ತಗೊಂಡೋಗ್ಲಾ? ಒಂದು ನಿಮಿಷ ಹಾಗೇ ರೀ, ಬಂದೆ. ಅತ್ತೆ, ಅಯ್ಯೋ ಇದು ನಿಮಗೆ. ಬಾವಾ, ವೀಣಾ ಏನಮ್ಮ ಇದೆಲ್ಲ? ಏನಮ್ಮ ವೀಣಾ ಇದು? ನಾವೇನು ನಿಮ್ಮ ಮನೆಗೆ ಮೊದಲನೇ ಸಲ ಬರ್ತಿದೀವಾ? ತಗೋ, ಇದೆಲ್ಲ ಬೇಡ. ಅದೇ ಮತ್ತೆ ನಾವೇನು ನೆಂಟ್ರಾ? ಇದನ್ನೆಲ್ಲ ಯಾಕಮ್ಮ ತಗೊಂಬಂದೆ? ಅತ್ತೆ, ಮಾವ, ಈ ಮರ್ಯಾದೆನೆಲ್ಲ ನಮ್ಮನೆ ಗೃಹ ಪ್ರವೇಶ ಸಮಯದಲ್ಲೇ ನಾವು ಮಾಡಬೇಕಾಗಿತ್ತು. ಆದ್ರೆ ಅವಾಗ ಸಂದರ್ಭ ಸರಿ ಇರಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದ್ದಕ್ಕೆ ಅನ್ಸುತ್ತೆ. ಆಮೇಲೆ ನಾವು ತುಂಬ ತೊಂದರೆ ಅನುಭವಿಸಿದ್ವಿ. ನನ್ನ ಮನಸ್ಸಿಗೆ ಸಮಾಧಾನಕ್ಕಾದರೂ ನೀವು ಇದನ್ನೆಲ್ಲ ತಗೊಳ್ಳೇಬೇಕು, ಇಲ್ಲಾಂದ್ರೆ ನಮಗೆ ತುಂಬ ಬೇಜಾರಾಗುತ್ತೆ ಅಲ್ವೇನ್ರಿ? ಹೌದಪ್ಪ, ನಿಮಗೆ ಅಂತಾನೆ ತಂದಿದ್ದು. ಇಬ್ರು ತಗೊಳ್ಳಿ. ತಗೊಳ್ಳಿ ಅತ್ತೆ, ತಗೊಳ್ಳಿ ಮಾವ. ಇವಳು ಇದಾಳಲ್ಲ, ನನ್ನೊಬ್ಬನ ಬಿಟ್ರೆ ಉಳಿದವ್ರು ಎಲ್ಲರ ಮೇಲೂ ಪ್ರೀತಿ ಇವಳಿಗೆ.